ಎಲ್ರಿಗೂ ನಮಸ್ಕಾರ. ಲರ್ನ್ ವಿತ್ ಚೇತನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆಧಾರದ ಸುಸ್ವಾಗತ. ನಿನ್ನೆಯ ದಿನ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ಗಳನ್ನು ನೋಡಿದ್ವಿ. ಇವತ್ತು ಕೂಡ ಅದರ ಮುಂದುವರಿದ ಭಾಗವನ್ನು ನೋಡ್ತಾ ಹೋಗೋಣ. ಸೊ ಇದು 2025 SLC ವಾರ್ಷಿಕ ಪರೀಕ್ಷೆಗೆ ವಿಜ್ಞಾನ ವಿಷಯದಿಂದ ಅತ್ಯಂತ ಸಂಭವನೀಯ ಪ್ರಶ್ನೆಗಳು, ಅದೇ ರೀತಿ ಕಾನ್ಸೆಪ್ಟ್ ವೈಸ್ ಪ್ರಶ್ನೆಗಳು ಇದ್ದಾವೆ. ಇವುಗಳನ್ನು ಸ್ವಲ್ಪ ನೀವು ಗಮನಹರಿಸಿ ನೋಡೋದ್ರಿಂದ ನಿಮ್ಮ ಒಂದು ಎಕ್ಸಾಮ್ಗೆ ಅತ್ಯಂತ ಸುಲಭವಾಗಿ ಕಾನ್ಸೆಪ್ಟನ್ನು ಕ್ಲಿಯರ್ ಆಗುವುದರ ಮೂಲಕ ಹೆಚ್ಚಿನ ಅಂಕವನ್ನು ಪಡೆಯಲು ಸಹಕಾರಿಯಾದಂತಹ ಪ್ರಶ್ನೆಗಳು ಈ ಒಂದು ವಿಡಿಯೋದಲ್ಲಿವೆ. ದಯವಿಟ್ಟು ಪೂರ್ಣ ವಿಡಿಯೋವನ್ನು ನೋಡಿ ಅಂತ ಹೇಳ್ತಾ ಮೊದಲೇ ಪ್ರಶ್ನೆಯನ್ನು ನೋಡೋಣ. ಪ್ರೊಪೆನ್ಯಾಲ್ ಮತ್ತು ಪ್ರೊಪೆನಾಲ್ನಲ್ಲಿರುವ ಕ್ರಿಯಾಗುಂಪುಗಳನ್ನು ಹೆಸರಿಸಿ. ಪ್ರೊಪೆನ್ಯಾಲ್ ಮತ್ತು ಪ್ರೊಪೆನಾಲ್ ಅಂತ ಕೇಳಿದಾನೆ. ಯಾಲ್ ಎನ್ನುವ ಪ್ರತ್ಯಯ ಬಂದ ತಕ್ಷಣ ನಮ್ಗೆ ಗೊತ್ತಾಗಬೇಕಾಗ್ತದೆ ಆಲ್ಡಿಹೈಡ್ ಕ್ರಿಯಾಗುಂಪು ಇರ್ತದೆ. ಇನ್ನು OL ಅಥವಾ ಆಲ್ ಅನ್ನೋ ಪ್ರತ್ಯಯ ಬಂದ ತಕ್ಷಣ ನಮ್ಗೆ ಗೊತ್ತಾಗಬೇಕು ಆಲ್ಕೋಹಾಲ್ ಕ್ರಿಯಾಗುಂಪು ಇದೆ ಅಂತ. ಸೊ ಪ್ರೊಪೆನಾಲ್ನಲ್ಲಿ ಆಲ್ಡಿಹೈಡ್ ಮತ್ತು ಪ್ರೊಪೆನಾಲ್ನಲ್ಲಿ ಆಲ್ಕೋಹಾಲ್ ಕ್ರಿಯಾಗುಂಪುಗಳಿವೆ ಅನ್ನೋದನ್ನ ತಿಳ್ಕೊಬೇಕಾಗ್ತದೆ. ಇನ್ನು ಎರಡನೇ ಪ್ರಶ್ನೆ, ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳ ಸ್ವಭಾವವನ್ನು ಪತ್ತೆ ಹಚ್ಚಲು ನೀಲಿ ಲಿಟ್ಮಸ್ ಮತ್ತು ಕೆಂಪು ಲಿಟ್ಮಸ್ ಕಾಗದಗಳು ಹೇಗೆ ಸಹಕಾರಿಯಾಗಿವೆ? ನೋಡ್ರಿ, ಪ್ರಶ್ನೆಯನ್ನು ಇನ್ನೊಮ್ಮೆ ಓದ್ತೀನಿ. ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳ ಸ್ವಭಾವವನ್ನು ತಿಳ್ಕೊಳ್ಳಲು ನೀಲಿ ಲಿಟ್ಮಸ್ ಮತ್ತು ಕೆಂಪು ಲಿಟ್ಮಸ್ ಕಾಗದ ಹೇಗೆ ಸಹಾಯಕಾರಿಯಾಗಿವೆ ಅಂತ. ಸೊ ಆಮ್ಲಗಳು ನೀಲಿ ಲಿಟ್ಮಸ್ ಅನ್ನ ಕೆಂಪು ಬಣ್ಣಕ್ಕೆ ಬದಲಿಸಿದರೆ ಪ್ರತ್ಯಾಮ್ಲಗಳು ಏನು ಮಾಡ್ತವೆ? ಕೆಂಪು ಲಿಟ್ಮಸ್ ಅನ್ನ ನೀಲಿ ಬಣ್ಣಕ್ಕೆ ಬದಲಿಸುತ್ತವೆ. ಆಮ್ಲಗಳು ನೀಲಿ ಲಿಟ್ಮಸ್ ಅನ್ನು ಕೆಂಪು ಬಣ್ಣಕ್ಕೆ ಬದಲಿಸುತ್ತವೆ ಮತ್ತು ಪ್ರತ್ಯಾಮ್ಲೀಯ ಗುಣವನ್ನು ಹೊಂದಿದ್ದು ಕೆಂಪು ಲಿಟ್ಮಸ್ ಅನ್ನು ನೀಲಿ ಬಣ್ಣಕ್ಕೆ ಬದಲಿಸುತ್ತವೆ, ಅಥವಾ ಪ್ರತ್ಯಾಮ್ಲಗಳು ಕೆಂಪು ಲಿಟ್ಮಸ್ ಅನ್ನು ನೀಲಿ ಬಣ್ಣಕ್ಕೆ ಬದಲಾಯಿಸ್ತಾವೆ ಅಂತ ತಿಳ್ಕೊಬೇಕಾಗ್ತದೆ. ಇನ್ನು ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋದಾದ್ರೆ, ಲೈಂಗಿಕ ಸಂತಾನೋತ್ಪತ್ತಿಯು ಹೆಚ್ಚು ಭಿನ್ನತೆಗಳನ್ನು ಉಂಟು ಮಾಡುತ್ತದೆ ಏಕೆ? ಒಂದು ಅಂಕದ ಪ್ರಮುಖ ಪ್ರಶ್ನೆ ಅಂತಾನೆ ಹೇಳಬಹುದು ಈ ಪ್ರಶ್ನೆಯನ್ನ. ಲೈಂಗಿಕ ಸಂತಾನೋತ್ಪತ್ತಿಯು ಹೆಚ್ಚು ಭಿನ್ನತೆಗಳನ್ನು ಉಂಟು ಮಾಡುತ್ತದೆ ಏಕೆ ಅನ್ನೋದಾದ್ರೆ, ಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಗಂಡು ಮತ್ತು ಹೆಣ್ಣು ಲಿಂಗಾಣುಗಳ ನಿಶೇಚನಗೊಳ್ಳುವುದರಿಂದ, ನೋಡ್ರಿ ಇಲ್ಲಿ ಈ ಕಡೆಯಿಂದ ಗಂಡು ವೀರ್ಯಾಣು ಬರುತ್ತದೆ, ಈ ಕಡೆಯಿಂದ ಹೆಣ್ಣು ಲಿಂಗಾಣು ಅಥವಾ ಹೆಣ್ಣು ಅಂಡಾಣು ಬರೋದ್ರಿಂದ ಎರಡು ಸಮ್ಮಿಲನಗೊಂಡಾಗ ನಿಶೇಚನ ಪ್ರಕ್ರಿಯೆ ನಡೀತದೆ. ಇವಾಗ ಗಂಡಿನಿಂದ ಬರ್ತಕ್ಕಂತಹ 23 ಕ್ರೋಮೋಸೋಮ್ಗಳು, ಹೆಣ್ಣಿನಿಂದ ಬರ್ತಕ್ಕಂಥ 23 ಕ್ರೋಮೋಸೋಮ್ಗಳು ಏನಾಗ್ತವೆ? ಮರ್ಜ್ ಆದಾಗ, ಸಮ್ಮಿಲನಗೊಂಡಾಗ ಒಂದು ಯುಗ್ಮಜ ಫಾರ್ಮೇಷನ್ ಆಗ್ತದೆ. ಈ ಒಂದು ಯುಗ್ಮಜದಲ್ಲಿ ತಂದೆ ಮತ್ತು ತಾಯಿಯ ಇಬ್ಬರ ಗುಣಲಕ್ಷಣಗಳು ಬರೋದ್ರಿಂದ ಭಿನ್ನತೆಗಳು ಏನಾಗ್ತವೆ? ಹೆಚ್ಚಾಗಿ ಕಂಡು ಬರ್ತವ. ಆದರೆ ಅಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಭಿನ್ನತೆಗಳು ಕಡಿಮೆ ಇರ್ತವೆ. ಯಾಕಪ್ಪ ಅಂದ್ರೆ ಅಲ್ಲಿ ಒಂದೇ ಪೋಷಕ ಜೀವಿ ಇರೋದ್ರಿಂದ ಭಿನ್ನತೆಗಳು ಸಾಕಷ್ಟು ಕಡಿಮೆ ಇರ್ತವೆ. ಆದರೆ ಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಭಿನ್ನತೆಗಳು ಏನಾಗಿರ್ತವೆ? ಯಾವಾಗಲೂ ಹೆಚ್ಚಾಗಿರ್ತವ ಅಂತ ಹೇಳ್ಬೋದು. ಮುಂದಿನ ಪ್ರಶ್ನೆ, ಜೈವಿಕ ವಿಘಟನೀಯವಲ್ಲದ ವಸ್ತುಗಳ ಬಳಕೆಯನ್ನು ಮಿತಗೊಳಿಸಬೇಕು ಏಕೆ? ಇವು ಜೈವಿಕ ವಿಘಟನೀಯವಲ್ಲ. ಇವು ಸೂಕ್ಷ್ಮ ಜೀವಿಗಳಿಂದ ವಿಘಟನೆ ಹೊಂದುವುದಿಲ್ಲ. ಇವು ಪರಿಸರದಲ್ಲಿ ಏನ್ ಮಾಡ್ತವ? ಮಾಲಿನ್ಯವನ್ನು ಉಂಟು ಮಾಡುತ್ತವೆ. ಅಂದ್ರೆ ವಿಘಟನೀಯವಲ್ಲದ ಅಂದ್ರೆ ನಾನ್ ಡಿಗ್ರೇಡೇಬಲ್ ಅಂತ ಹೇಳ್ತೇವೆ. ಸೊ ಕೊಳೆಯುವುದಿಲ್ಲದಂತಹ ವಸ್ತುಗಳು ಇವು ಏನು ಮಾಡ್ತಾವ? ಪರಿಸರದಲ್ಲಿ ಮಾಲಿನ್ಯ ಉಂಟು ಮಾಡ್ತಾವ. ಆಮೇಲೆ ಮಣ್ಣಿನ ಮಾಲಿನ್ಯ ಉಂಟಾಗ್ತದೆ, ಹೌದಾ? ಮಣ್ಣಿನ ಫಲವತ್ತತೆಯನ್ನು ಕಡಿಮೆ ಮಾಡ್ತಾವ. ಸೂಕ್ಷ್ಮ ಜೀವಿಗಳಿಂದ ವಿಘಟನೆ ಹೊಂದೋದಿಲ್ಲ ಅನ್ನೋದನ್ನ ಬರಿಬೇಕಾಗ್ತದೆ. ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋಣ. ಲವಣಗಳ ಸಾಮಾನ್ಯ ಮತ್ತು ರಾಸಾಯನಿಕ ಹೆಸರುಗಳು ಯಾವ್ಯಾವು ಅಂತ ನೋಡೋದಾದ್ರೆ, ಸೊ ಫಸ್ಟ್ ಒಂದು ಅಡುಗೆ ಉಪ್ಪು. ಇದನ್ನ ಸಾಮಾನ್ಯವಾಗಿ ಅಡುಗೆ ಉಪ್ಪು ಅಂದ್ರೆ NaCl ಅಂತ ಕರಿತೀವಿ ನಾವು. ಸೋಡಿಯಂ ಕ್ಲೋರೈಡ್, ಇದರ ರಾಸಾಯನಿಕ ಹೆಸರೇನು? ಸೋಡಿಯಂ ಕ್ಲೋರೈಡ್. ಎರಡನೇದಾಗಿ ವಾಷಿಂಗ್ ಸೋಡಾದ ರಾಸಾಯನಿಕ ಹೆಸರು ಸೋಡಿಯಂ ಕಾರ್ಬೋನೇಟ್, Na2CO3. ಇನ್ನು ಅಡುಗೆ ಸೋಡಾ ಅಥವಾ ಬೇಕಿಂಗ್ ಸೋಡಾ ಅಂತಾನು ಕರೀತಾರೆ. ಸೊ ಇದರ ರಾಸಾಯನಿಕ ಹೆಸರು ಸೋಡಿಯಂ ಬೈ ಕಾರ್ಬೋನೇಟ್ ಅಥವಾ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್, NaHCO3. ನೆಕ್ಸ್ಟ್ ಚಲುವೆ ಪುಡಿ, ಬ್ಲೀಚಿಂಗ್ ಪೌಡರ್ ಅಂತ ಕರಿತೀವಿ. ಚಲುವೆ ಪುಡಿಗೆ ಇನ್ನೊಂದು ಹೆಸರು ಬ್ಲೀಚಿಂಗ್ ಪೌಡರ್. ಇದರ ರಾಸಾಯನಿಕ ಹೆಸರು ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್, CaOCl2. ಇನ್ನು ಐದನೇದಾಗಿ ಪ್ಲಾಸ್ಟರ್ ಆಫ್ ಪ್ಯಾರಿಸ್. ಇದರ ರಾಸಾಯನಿಕ ಹೆಸರು ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್, CaSO4.12H2O. ಓಕೆನಾ? ಲವಣಗಳು ಪ್ರಮುಖವಾದಂಥವು. ಸೊ ಮುಂದಿನ ಪ್ರಶ್ನೆಯನ್ನು ನೋಡೋದಾದ್ರೆ, ವಿದ್ಯುತ್ ಟೋಸ್ಟರ್ ಮತ್ತು ವಿದ್ಯುತ್ ಇಸ್ತ್ರಿ ಪೆಟ್ಟಿಗೆಯ ಸುರುಳಿಗಳನ್ನು ಶುದ್ಧ ಲೋಹದ ಬದಲಿಗೆ ಮಿಶ್ರ ಲೋಹಗಳಿಂದ ತಯಾರಿಸಿರುತ್ತಾರೆ
ಏಕೆ? ಶುದ್ಧ ಲೋಹದಿಂದ ಮಾಡಿರೋದಿಲ್ಲ, ಮಿಶ್ರ ಲೋಹದಿಂದ ಮಾಡಿರ್ತಾರ, ಯಾಕ ಅಂತ ಕೇಳಿದಾನೆ. ಸೊ ಮಿಶ್ರಲೋಹದ ರೋಧಶೀಲತೆಯು ಅದರ ಘಟಕ ಲೋಹಗಳಿಗಿಂತಲೂ ಸಾಮಾನ್ಯವಾಗಿ ಹೆಚ್ಚಿನದಾಗಿರುತ್ತದೆ ಮತ್ತು ಮಿಶ್ರಲೋಹಗಳು ಹೆಚ್ಚಿನ ತಾಪಮಾನದಲ್ಲಿ ಸುಲಭವಾಗಿ ದಹಿಸುವುದಿಲ್ಲ. ಆದ ಕಾರಣ ವಿದ್ಯುತ್ ಟೋಸ್ಟರ್ ಮತ್ತು ವಿದ್ಯುತ್ ಇಸ್ತ್ರಿ ಪೆಟ್ಟಿಗೆ ಸುರುಳಿಗಳನ್ನು ನಾವೇನು ಮಾಡ್ತೇವೆ? ಶುದ್ಧ ಲೋಹದ ಬದಲಿಗೆ ಮಿಶ್ರಲೋಹಗಳನ್ನು ಬಳಸ್ತೇವೆ. ಇನ್ನು ಮುಂದಿನ ಪ್ರಶ್ನೆ, ಸಿನ್ನಬಾರ್ ಅದಿರಿನಿಂದ ಪಾದರಸವನ್ನು ಅಪಕರ್ಷಿಸುವ ವಿಧಾನವನ್ನು ತಿಳಿಸಿ. ಪಾದರಸದ ಒಂದು ಅದುರು ಯಾವುದಪ್ಪ ಅಂದ್ರೆ ಸಿನ್ನಬಾರ್. ಅದನ್ನ ಅಪಕರ್ಷಿಸುವ ವಿಧಾನದಿಂದ ಹೆಂಗೆ ತೆಗಿತೀರಿ ಅಂತ ಕೇಳಿದಾನೆ. ಸೊ ಸಿನ್ನಬಾರ್ ಪಾದರಸದ ಒಂದು ಅದಿರು. ಇದನ್ನು ಗಾಳಿಯಲ್ಲಿ ಕಾಸಿದಾಗ ಮೊದಲು ಪಾದರಸದ ಆಕ್ಸೈಡ್ HgO ಆಗಿ ಪರಿವರ್ತನೆ ಆಗುತ್ತದೆ. ಪಾದರಸದ ಆಕ್ಸೈಡ್ ಅನ್ನು ಮತ್ತಷ್ಟು ಕಾಸಿದಾಗ ಅದು ಅಪಕರ್ಷಿಸಲ್ಪಟ್ಟು ಪಾದರಸವಾಗುತ್ತದೆ. ಅಂದರೆ ಸಿನ್ನಬಾರನ್ನು ತೆಗೆದುಕೊಂಡು ನಾವು ಗಾಳಿಯಲ್ಲಿ ಕಾಯಿಸ್ತೇವೆ, ಅವಾಗ ಏನಾಗ್ತದೆ? ಅದು ಪಾದರಸದ ಆಕ್ಸೈಡ್ ಆಗಿ ಪರಿವರ್ತನೆ ಆಗ್ತದೆ. ಈ ಪಾದರಸದ ಆಕ್ಸೈಡ್ ಅನ್ನು ಇನ್ನಷ್ಟು ಹೆಚ್ಚಿನ ಬಾರಿ ಕಾಸಿದಾಗ ಅದೇನಾಗ್ತದೆ? ಅಪಕರ್ಷಣೆ ಹೊಂದಿ ಅವಾಗ ನಮಗೆ ಪ್ಯೂರ್ ಆಗಿರ್ತಕ್ಕಂಥ ಪಾದರಸ ದೊರೆಯುತ್ತದೆ. 2HgS plus 3O2 gives rise to 2H2O plus 2SO2. ಹಾಗೆ ಇದನ್ನು ನಾವು 2HgO gives rise to 2Hg plus O2 ಆಗಿ ಪರಿವರ್ತನೆಯನ್ನು ಹೊಂದದ. ಇದರಿಂದ ನಮಗೆ ಪರಿಪೂರ್ಣವಾದಂತಹ ಪಾದರಸ ದೊರೆಯುತ್ತದೆ. ಇನ್ನು ಸೈಕ್ಲೋಹೆಕ್ಸೇನ್ನ ರಚನಾ ಸೂತ್ರ ಅಂತ ಕೇಳಿದಾನೆ. ಸೊ ಈ ಸೈಕ್ಲೋಹೆಕ್ಸೇನ್ನ ರಚನಾ ಸೂತ್ರ ಅತ್ಯಂತ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಅಷ್ಟೇ ಅಲ್ಲದೆ ಇದರ ರಚನಾ ಅಣುಸೂತ್ರ ಅನ್ನೋದನ್ನು ನೋಡೋದಾದ್ರೆ C6H12 ಅಂತ ಹೇಳ್ಬೋದು. C6H12 ಆಗಿರ್ತದೆ. ಮುಂದಿನ ಪ್ರಶ್ನೆ, ಚಿತ್ರವನ್ನು ಕೊಟ್ಟಿದ್ದಾನೆ. ಚಿತ್ರದಲ್ಲಿನ ಎ ಮತ್ತು ಬಿ ಭಾಗಗಳನ್ನು ಹೆಸರಿಸಿ. ಎ ಮತ್ತು ಬಿ ಭಾಗಗಳ ಕಾರ್ಯಗಳನ್ನು ತಿಳಿಸಿ ಅಂತ ಕೊಟ್ಟಿದ್ದಾನೆ. ಸೊ ಇದು ಒಂದು ಹಾರ್ಟ್ ಪ್ರಶ್ನೆ ಅಂತಾನೆ ಹೇಳ್ಬಹುದು ನಾವು. ಇಲ್ಲಿ ಎ ಮತ್ತು ಬಿ ಅನ್ನು ಕೊಟ್ಟಿದ್ದಾನೆ. ಎ ಅನ್ನೋದು ಯಾವ ಭಾಗಪ್ಪ ಅಂದ್ರೆ ಪ್ರೋಸ್ಟೇಟ್ ಗ್ರಂಥಿ ಅಂತ ಕರಿತೀವಿ. ಇನ್ನು ಬಿ ಅನ್ನೋದು ವೀರ್ಯ ಕೋಶಿಕೆ ಅಂತ ಹೇಳ್ತೀವಿ. ಸೊ ಇವೆರಡರ ಕಾರ್ಯವನ್ನು ನೋಡೋಣ. ಪ್ರೋಸ್ಟೇಟ್ ಗ್ರಂಥಿ ಹಾಗೂ ವೀರ್ಯ ಕೋಶಿಕೆಗಳು ತಮ್ಮ ಸ್ರವಿಕೆಗಳನ್ನು ವೀರ್ಯನಾಳಕ್ಕೆ ಸ್ರವಿಸುತ್ತವೆ. ಇವೆರಡು ಏನು ಮಾಡ್ತಾವೆ? ತಮ್ಮ ಸ್ರವಿಕೆಗಳನ್ನು ವೀರ್ಯನಾಳಕ್ಕೆ ಸ್ರವಿಸ್ತವೆ. ಅಷ್ಟೇ ಅಲ್ಲದೆ ಇವು ವೀರ್ಯಾಣುಗಳ ಸಾಗಾಣಿಕೆಯನ್ನು ಸುಲಭಗೊಳಿಸಿ ವೀರ್ಯಾಣುಗಳು ಸಾಗಾಣಿಕೆ ಆಗಲು ಸುಲಭ ಮಾಡ್ತಾವೆ ಮತ್ತು ಅವುಗಳಿಗೆ ಪೋಷಣೆಯನ್ನು ಒದಗಿಸುವಂತಹ ಕೆಲಸವನ್ನು ಈ ಪ್ರೋಸ್ಟೇಟ್ ಗ್ರಂಥಿ ಮತ್ತು ವೀರ್ಯಕೋಶಗಳು ಮಾಡ್ತಾವೆ ಅಂತ ಹೇಳಬಹುದು. ವಿದ್ಯುತ್ ಕಾಂತವನ್ನು ತಯಾರಿಸಲು ಮೃದು ಕಬ್ಬಿಣವನ್ನು ಬಳಸುವ ಉದ್ದೇಶವನ್ನು ತಿಳಿಸಿ. ಪ್ರಮುಖ ಪ್ರಶ್ನೆ ಅಂತಾನೆ ಹೇಳ್ಬೋದು, ಇಂಪಾರ್ಟೆಂಟ್ ಪ್ರಶ್ನೆ ಇದು. ವಿದ್ಯುತ್ ಕಾಂತವನ್ನು ತಯಾರಿಸಲು ಮೃದು ಕಬ್ಬಿಣವನ್ನು ಬಳಸುವ ಉದ್ದೇಶವನ್ನು ತಿಳಿಸಿ. ಯಾಕೆ ಬಳಸ್ತಾರೆ ಅದನ್ನ ಅಂತ ಕೇಳ್ತಾ ಇದ್ದಾನೆ. ಸೊ ವಿದ್ಯುತ್ ಕಾಂತದಲ್ಲಿ ಇರಿಸಲಾದ ಮೃದು ಕಬ್ಬಿಣ ಉತ್ಪತ್ತಿಯಾಗುವ ಕಾಂತ ಕ್ಷೇತ್ರದ ಬಲವನ್ನು ಏನು ಮಾಡ್ತತಿ? ಹೆಚ್ಚಿಸುತ್ತದೆ. ಹೀಗಾಗಿ ವಿದ್ಯುತ್ ಕಾಂತದ ಬಲವೂ ಕೂಡ ಏನಾಗ್ತದೆ? ಹೆಚ್ಚಾಗುತ್ತದೆ. ಆದ ಕಾರಣದಿಂದ ಮೃದು ಕಬ್ಬಿಣವನ್ನು ನಾವೇನು ಮಾಡ್ತೇವೆ? ಬಳಸ್ತೇವೆ. ಓಕೆನಾ. ಮುಂದಿನ ಪ್ರಶ್ನೆಯನ್ನು ನೋಡೋದಾದ್ರೆ, ಕಾಲಾ ಅಜರ್ ಕಾಯಿಲೆಗೆ ಕಾರಣವಾದಂಥ ಜೀವಿ ಯಾವುದು? ಅದರ ಅಲೈಂಗಿಕ ಸಂತಾನೋತ್ಪತ್ತಿ ವಿಧಾನವನ್ನು ತಿಳಿಸಿ. ಕಾಲಾ ಅಜರ್ ರೋಗಕ್ಕೆ ಕಾರಣವಾದಂತಹ ಜೀವಿ ಯಾವುದಪ್ಪ ಅಂದರೆ ಲಿಶ್ಮೇನಿಯಾ ಅಂತ ಕರಿತೀವಿ. ಈ ಲಿಶ್ಮೇನಿಯಾ ಏನು ಮಾಡ್ತದ? ಇದು ಅಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ದ್ವಿವಿದಳನದ ಒಂದು ರೀತಿಯಲ್ಲಿ ಸಂತಾನೋತ್ಪತ್ತಿ ಕ್ರಿಯೆಯನ್ನು ನಡೆಸುತ್ತದೆ. ದ್ವಿವಿದಳನ ಸಂತಾನೋತ್ಪತ್ತಿಯಾಗಿದೆ ಇದು. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಕೆಳಗಿನ ಬದಲಾವಣೆಗಳಲ್ಲಿ ನಡೆಯುವ ರಾಸಾಯನಿಕ ಕ್ರಿಯೆ ಮತ್ತು ಸಮೀಕರಣವನ್ನು ಬರೆಯಿರಿ. ಒಂದನೇದು ಎ ನೋಡ್ರಿ, ಬಣ್ಣದಲ್ಲಿ ಬದಲಾವಣೆ. ಬಿ ತಾಪದಲ್ಲಿ ಬದಲಾವಣೆ. ಬಣ್ಣದಲ್ಲಿ ಬದಲಾವಣೆ ಅನ್ನೋದನ್ನು ನೋಡೋದಾದ್ರೆ ಸೀಸದ ನೈಟ್ರೇಟ್ ಮತ್ತು ಪೊಟ್ಯಾಷಿಯಂ ಅಯೋಡೈಡ್ಗಳ ನಡುವಿನ ಪ್ರತಿಕ್ರಿಯೆ ಬಣ್ಣದಲ್ಲಿ ಬದಲಾವಣೆ. PbNO3 twice plus 2Ki gives rise to 2PbI2 plus 2KNO3. ಈ ಪ್ರತಿಕ್ರಿಯೆಯಲ್ಲಿ ಬಣ್ಣವು ಬಣ್ಣರಹಿತದಿಂದ ಹಳದಿ ಬಣ್ಣಕ್ಕೆ ಏನಾಗ್ತದೆ? ಬದಲಾಗುತ್ತದೆ. ಇನ್ನು ಆಪ್ಷನ್ ಬಿ ನೋಡ್ರಿ, ಬಿ ಪ್ರಶ್ನೆ, ತಾಪದಲ್ಲಿ ಬದಲಾವಣೆ ಆಗುವಂಥದ್ದು ಯಾವುದಪ್ಪ ಅಂದರೆ ತಾಪದಲ್ಲಿ ಬದಲಾವಣೆ ಆಗೋದನ್ನು ನೋಡೋದಾದ್ರೆ ಸತುವು ದುರ್ಬಲಗೊಳಿಸಿದ ಸಲ್ಫ್ಯೂರಿಕ್ ಆಮ್ಲದ ಕ್ರಿಯೆ. ಈ ಪ್ರಕ್ರಿಯೆಯಲ್ಲಿ ಶಾಖವು ಬಿಡುಗಡೆಯಾಗುತ್ತದೆ. Zn plus 2HCl gives rise to ZnCl2 plus H2. ಉಸಿರಾಟದ ಪ್ರಕ್ರಿಯೆಯಲ್ಲಿ ಪ್ರಶ್ನೆ ಎ, ಗಾಳಿಗೂಡುಗಳ ಕಾರ್ಯವನ್ನು ತಿಳಿಸಬೇಕಾಗ್ತದೆ. ಮತ್ತು ಪ್ರಶ್ನೆ ಬಿ, ಜಲಚರಗಳಲ್ಲಿ ಉಸಿರಾಟದ ದರವು ಭೂಮಿಯ ಜೀವಿಗಳಿಗಿಂತ ಹೆಚ್ಚು ವೇಗವಾಗಿರುತ್ತದೆ. ಏಕೆ? ಕಾರಣ ಕೊಡಿ ಅಂತ ಕೇಳಿದ್ದಾನೆ. ಗಾಳಿಗೂಡುಗಳ ಕಾರ್ಯಗಳನ್ನು ನೋಡೋದಾದ್ರೆ
ಅನಿಲಗಳ ವಿನಿಮಯಕ್ಕಾಗಿ ಮೇಲ್ಮೈ ವಿಸ್ತೀರ್ಣವನ್ನು ಹೆಚ್ಚಿಸುತ್ತವೆ. ಅನಿಲಗಳ ವಿನಿಮಯಕ್ಕಾಗಿ ಗಾಳಿಗಳು ಏನು ಮಾಡ್ತವೆ, ಮೇಲ್ಮೈ ವಿಸ್ತೀರ್ಣವನ್ನು ಹೆಚ್ಚಿಸಿಕೊಳ್ತವ. ಇನ್ನು ಶ್ವಾಸಕೋಶ ಮತ್ತು ರಕ್ತದ ನಡುವೆ ಆಮ್ಲಜನಕ ಮತ್ತು ಇಂಗಾಲದ ಡೈಆಕ್ಸೈಡ್ನ ವಿನಿಮಯವನ್ನು ಸುಗಮಗೊಳಿಸುತ್ತವೆ. ಶ್ವಾಸಕೋಶ ಮತ್ತು ರಕ್ತದ ನಡುವೆ ಆಮ್ಲಜನಕ ಮತ್ತು ಇಂಗಾಲದ ಡೈಆಕ್ಸೈಡ್ನ ವಿನಿಮಯವನ್ನು ಸುಗಮಗೊಳಿಸುತ್ತವೆ ಅನ್ನೋದಾದರೆ, ಇನ್ನೊಂದು ರೀತಿ ಏನು ಹೇಳ್ಬೋದಪ್ಪ ಅಂದರೆ ಅನಿಲಗಳ ವಿನಿಮಯವನ್ನು ಮಾಡುತ್ತವೆ ಅಂತ ಸಿಂಪಲ್ ಆಗಿ ಬರೆದ್ರು ನಡೀತದೆ. ಇನ್ನು ಜಲಚರ ಜೀವಿಗಳಲ್ಲಿ ಉಸಿರಾಟ ದರವು ಯಾಕೆ ಜಾಸ್ತಿ ಇರುತ್ತಪ್ಪ ಅನ್ನೋದನ್ನು ನೋಡೋದಾದರೆ, ಗಾಳಿಯಲ್ಲಿರುವ ಆಮ್ಲಜನಕದ ಪ್ರಮಾಣಕ್ಕೆ ಹೋಲಿಸಿದರೆ ಕರಗಿದ ಆಮ್ಲಜನಕದ ಪ್ರಮಾಣವು ತುಂಬ ಕಡಿಮೆ ಇರುತ್ತದೆ. ನೀರಿನಿಂದ ಅಗತ್ಯವಾದ ಆಮ್ಲಜನಕವನ್ನು ಪಡೆಯಲು ಜಲಚರಗಳು ಭೂಮಿಯ ಜೀವಿಗಳಿಗಿಂತ ಹೆಚ್ಚು ವೇಗವಾಗಿ ಏನು ಮಾಡ್ತವೆ, ಉಸಿರಾಡಬೇಕಾಗುತ್ತದೆ. ಓಕೆನಾ. ಇನ್ನು ಕೆಳಗಿನ ಸಂಯುಕ್ತಗಳನ್ನು ಹೆಸರಿಸಿ ಅಂತ ಕೊಟ್ಟಿದ್ದಾನೆ. ಪ್ರಶ್ನೆ ಎ ಅಲ್ಲಿ CH3 CH2 OH ಅಂತ ಬಂತು ಅಂತ ತಿಳ್ಕೊಬೇಕು ನೀವು. ಆಲ್ಕೋಹಾಲ್ ಗುಂಪು ಇರ್ತದೆ, ಅಲ್ಲಿ ಕಾರ್ಬನ್ ಪ್ರಮಾಣಗಳು ಎಷ್ಟದ ಅಂತ ನೋಡ್ರಿ, 1 ಮತ್ತು 2 ಇದೆ. ಸೊ 2 ಇತ್ತು ಅಂದರೆ ಸಿಂಪಲ್ ಆಗಿ ಹೇಳ್ಬೋದು ನೀವು ಎಥನಾಲ್ ಅಂತ. ಓಕೆನಾ. ಇನ್ನು ಬಿ ನೋಡ್ರಿ, CH3 ಸಿಂಗಲ್ ಬಾಂಡ್ C ಸಿಂಗಲ್ ಬಾಂಡ್ H ಡಬಲ್ ಬಾಂಡ್ O. ಡಬಲ್ ಬಾಂಡ್ O ಅಂತ ಬಂತು ಅಂದರೆ ಅದು ಏನಾಗಿರ್ತದೆ, ಯಾವಾಗಲೂ ಆಲ್ಡಿಹೈಡ್ ಆಗಿರ್ತದೆ, ಹಾಗಾಗಿ ಎಥನ್ಯಾಲ. ಮುಂದಿನ ಪ್ರಶ್ನೆ ಹಾಗೂ ಇವತ್ತಿನ ವಿಡಿಯೋದ ಕೊನೆಯ ಪ್ರಶ್ನೆ ಅಂತ ಹೇಳ್ಬೋದು. ಸೊ ಕೆಳಗಿನ ಸನ್ನಿವೇಶಗಳಲ್ಲಿ ಕಾಂತೀಯ ಕ್ಷೇತ್ರವು ಹೇಗೆ ಪರಿಣಾಮ ಬೀರುತ್ತದೆ? ಒಂದನೇ ಪ್ರಶ್ನೆ ನೋಡ್ರಿ, ವಾಹಕದ ಮೂಲಕ ವಿದ್ಯುತ್ ಪ್ರವಾಹವನ್ನು ಹೆಚ್ಚಿಸುವುದು. ಒಂದು ವಾಹಕದ ಮೂಲಕ ವಿದ್ಯುತ್ ಪ್ರವಾಹವನ್ನು ಹೆಚ್ಚಿಸಿದಾಗ ಏನಾಕೈತಿ ಅಂತ ಕೇಳಿದಾನೆ. ವಾಹಕದ ಮೂಲಕ ವಿದ್ಯುತ್ ಪ್ರವಾಹವನ್ನು ಹೆಚ್ಚಿಸಿದರೆ ಕಾಂತೀಯ ಕ್ಷೇತ್ರದ ಬಲವು ಅಥವಾ ಕಾಂತ ಕ್ಷೇತ್ರದ ಬಲವು ಕೂಡ ಏನಾಗ್ತದೆ, ಹೆಚ್ಚಾಗ್ತದೆ. ಸಿಂಪಲ್, ಕಾಂತ ಕ್ಷೇತ್ರ ಮತ್ತು ವಿದ್ಯುತ್ ನೇರ ಅನುಪಾತದಲ್ಲಿ ಇರ್ತಾವೆ. ಯಾವಾಗ ವಿದ್ಯುತ್ ಜಾಸ್ತಿ ಆಗ್ತದೆ ಆಟೋಮೆಟಿಕ್ಲಿ ಕಾಂತಕ್ಷೇತ್ರವು ಜಾಸ್ತಿ ಆಗ್ತದೆ. ಕಾಂತಕ್ಷೇತ್ರ ಜಾಸ್ತಿ ಆಗೈತೆ ಅಂದ್ರೆ ಆಟೋಮೆಟಿಕ್ಲಿ ವಿದ್ಯುತ್ ಪ್ರವಾಹ ಜಾಸ್ತಿ ಆಗಿರಲೇಬೇಕು ಅಂತ ಅರ್ಥ. ಇನ್ನು ಪ್ರಶ್ನೆ 2 ನೋಡ್ರಿ, ವಾಹಕದಲ್ಲಿನ ಪ್ರವಾಹದ ಹರಿವಿನ ದಿಕ್ಕನ್ನು ಹಿಮ್ಮುಖಗೊಳಿಸುವುದು. ಅಂದರೆ ವಿದ್ಯುತ್ ಪ್ರವಾಹವಾಗ್ತಿರ್ತದಲ್ಲ, ಅದರ ದಿಕ್ಕನ್ನು ಏನು ಮಾಡೋದು, ಹಿಮ್ಮುಖಗೊಳಿಸಿದ್ರೆ ಏನಾಗ್ತದೆ. ಸೊ ಪ್ರವಾಹದ ದಿಕ್ಕನ್ನು ಹಿಮ್ಮುಖಗೊಳಿಸಿದ್ರೆ ಕಾಂತಕ್ಷೇತ್ರದ ದಿಕ್ಕು ಕೂಡ ಏನಾಗ್ತದೆ, ಹಿಮ್ಮುಖವಾಗ್ತದೆ. ಅಂದರೆ ವಿದ್ಯುತ್ ಪ್ರವಾಹ ಆಗ್ತಾ ಇದೆ, ಅದನ್ನು ಹಿಮ್ಮುಖ ಮಾಡಿದೆ ಅಂದರೆ ಆಟೋಮೆಟಿಕ್ಲಿ ಕೂಡ ಇಲ್ಲಿ ಕೂಡ ಕಾಂತಕ್ಷೇತ್ರದ ದಿಕ್ಕು ಕೂಡ ಏನಾಗ್ತದೆ, ಹಿಮ್ಮುಖ ಆಗಲೇಬೇಕು. ಓಕೆನಾ. ಸೊ ಇವತ್ತಿನ ಪ್ರಶ್ನೆಗಳು ಅತ್ಯಂತ ಸುಲಭವಾಗಿದ್ದು ಅಷ್ಟೇ ಅಲ್ಲದೆ ಅತ್ಯಂತ ಸಮಂಜಸವಾದಂತಹ ನಾಲೆಜನ್ನು ಕೊಟ್ವು ಅಂತ ಅನ್ಕೋತೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳುತ್ತಾ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತೇನೆ.